ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೇಂದ್ರ ಸರ್ಕಾರದ ಒಂದು ರೈಲ್ವೇಸ್ನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಒಂದು ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು. ಇದು ಒಂದು ದೊಡ್ಡ ನೇಮಕಾತಿ ಅಂತಲೇ ಹೇಳ್ಬೋದು. ಇಲ್ಲಿ 30,000 ಪ್ಲಸ್ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಸೊ ಇದಕ್ಕೆ ಒಂದು ನೋಟಿಫಿಕೇಶನ್ನ ಬಿಟ್ಟಿರ್ತಕ್ಕಂಥದ್ದು. ಈ ಒಂದು ರೈಲ್ವೇಸ್ನಲ್ಲಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂದರೆ NTPC ಅಂತ ನೋಡ್ತೀವಿ, ಅಂದರೆ ಗ್ರ್ಯಾಜುಯೇಟ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಸೊ ಇದು ಒಂದು ಆನ್ಲೈನ್ ಮೂಲಕವೇ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಇದು ಆನ್ಲೈನ್ ಮೋಡ್ ಆಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 30/8/2025 ಇದು ಸ್ಟಾರ್ಟಿಂಗ್ ಡೇಟ್ ಆಗಿರ್ತಕ್ಕಂಥದ್ದು. ಇನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 29/9/2025 ಇದು ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂಥ ಪೋಸ್ಟ್ಗಳ ಬಗ್ಗೆ ಒಂದು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಚೀಫ್ ಕಮರ್ಷಿಯಲ್ ಟಿಕೆಟ್ ಸೂಪರ್ವೈಸರ್ ಅಂತ ನೋಡ್ತೀವಿ. ಇಲ್ಲಿ ಇದು 6th ಪೇ ಲೆವೆಲ್ ಆಗಿರ್ತಕ್ಕಂಥದ್ದು. ಇದರ ಒಂದು ಇನಿಷಿಯಲ್ ಪೇಮೆಂಟ್ ಬಂದುಬಿಟ್ಟು 35,400 ರೂಪಾಯಿ ಇದು ಇನಿಷಿಯಲ್ ಪೇಮೆಂಟ್ ಆಗಿರ್ತಕ್ಕಂಥದ್ದು. ಇದರ ಒಂದು ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದುಬಿಟ್ಟು B2 ಅಂತ ನೋಡ್ತೀವಿ. ಇದರ ಒಂದು ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 36 ವರ್ಷದ ಒಳಗಾಗಿ ಅವರ ಒಂದು ಏಜ್ ಲಿಮಿಟ್ ಇರಬೇಕಾಗಿರ್ತದೆ. ಇನ್ನು ಇದರ ಒಂದು ಟೋಟಲ್ ವ್ಯಾಕೆನ್ಸೀಸ್ ಬಂದುಬಿಟ್ಟು 6,235 ಇದು ಟೋಟಲ್ ವ್ಯಾಕೆನ್ಸೀಸ್ ಆಗಿರ್ತಕ್ಕಂಥದ್ದು. ಇನ್ನು ಸ್ಟೇಷನ್ ಮಾಸ್ಟರ್ ಅಂತ ನೋಡ್ತೀವಿ. ಇಲ್ಲಿ ಕೂಡ ಒಂದು 6th ಪೇ ಲೆವೆಲ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಕೂಡ ಒಂದು ಇನಿಷಿಯಲ್ ಪೇಮೆಂಟ್ ಬಂದುಬಿಟ್ಟು 35,400 ರೂಪಾಯಿ ಇದು ಇನಿಷಿಯಲ್ ಪೇಮೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಇದರ ಒಂದು ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದುಬಿಟ್ಟು A2 ಅಂತ ನೋಡ್ತೀವಿ. ಇಲ್ಲಿರ್ತಕ್ಕಂಥ ಒಂದು ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 36 ವರ್ಷದ ಒಳಗಾಗಿ ಅವರೊಂದು ಏಜ್ ಲಿಮಿಟ್ ಇರಬೇಕಾಗಿರ್ತದೆ. ಇನ್ನು ಇದರ ಟೋಟಲ್ ವ್ಯಾಕೆನ್ಸೀಸ್ ಬಂದುಬಿಟ್ಟು 5,623 ಟೋಟಲ್ ಹುದ್ದೆಗಳು ಇರ್ತಕ್ಕಂಥದ್ದು. ಇನ್ನು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತ ನೋಡ್ತೀವಿ. ಇಲ್ಲಿ ಕೂಡ ಒಂದು 5th ಪೇ ಲೆವೆಲ್ ಇರ್ತಕ್ಕಂಥದ್ದು. ಇದರ ಒಂದು ಇನಿಷಿಯಲ್ ಪೇಮೆಂಟ್ ಬಂದುಬಿಟ್ಟು 29,200 ರೂಪಾಯಿ ಇದು ಇನಿಷಿಯಲ್ ಪೇಮೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಇದರ ಒಂದು ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದುಬಿಟ್ಟು A2 ಅಂತ ನೋಡ್ತೀವಿ. ಇದಕ್ಕೆ ಒಂದು ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 36 ವರ್ಷದ ಒಳಗಾಗಿ ಅವರ ಒಂದು ಏಜ್ ಲಿಮಿಟ್ ಇರಬೇಕಾಗಿರ್ತದೆ. ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂಥ ಒಂದು ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ಇಲ್ಲಿ 3,562 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇನ್ನು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಅಂತ ನೋಡ್ತೀವಿ. ಇಲ್ಲಿ ಕೂಡ ಒಂದು 5th ಲೆವೆಲ್ ಪೇ ಲೆವೆಲ್ ಇರ್ತಕ್ಕಂಥದ್ದು. ಇದಕ್ಕೆ ಒಂದು ಇನಿಷಿಯಲ್ ಪೇಮೆಂಟ್ ಬಂದುಬಿಟ್ಟು 29,500 ರೂಪಾಯಿ ಇದು ಇನಿಷಿಯಲ್ ಪೇಮೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಇದಕ್ಕೆ ಒಂದು ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದುಬಿಟ್ಟು C2 ಅಂತ ನೋಡ್ತೀವಿ. ಇದಕ್ಕೆ ಕೂಡ ಒಂದು ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 36 ವರ್ಷದ ಒಳಗಾಗಿ ಅವರ ಒಂದು ಏಜ್ ಲಿಮಿಟ್ ಇರಬೇಕಾಗಿರ್ತದೆ. ಇನ್ನು ಇಲ್ಲಿ ಖಾಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳು ಬಂದುಬಿಟ್ಟು 7,520 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇನ್ನು ಸೀನಿಯರ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ ನೋಡ್ತೀವಿ. ಇದರ ಒಂದು ಪೇ ಲೆವೆಲ್ ಬಂದುಬಿಟ್ಟು 5th ಪೇ ಲೆವೆಲ್ ಇರ್ತಕ್ಕಂಥದ್ದು. ಇದಕ್ಕೆ ಒಂದು ಇನಿಷಿಯಲ್ ಪೇಮೆಂಟ್ ಬಂದುಬಿಟ್ಟು 29,200 ರೂಪಾಯಿ ಇದು ಒಂದು ಇನಿಷಿಯಲ್ ಪೇಮೆಂಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಬಂದುಬಿಟ್ಟು C2 ಅಂತ ನೋಡ್ತೀವಿ. ಇನ್ನು ಇದರ ಒಂದು ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 36 ವರ್ಷದ ಒಳಗಾಗಿ ಅವರೊಂದು ಏಜ್ ಲಿಮಿಟ್ ಇರಬೇಕಾಗಿರ್ತದೆ. ಇನ್ನು ಇಲ್ಲಿ ಕೂಡ ಒಂದು ಟೋಟಲ್ ವ್ಯಾಕೆನ್ಸೀಸ್ ಬಂದುಬಿಟ್ಟು 7,367 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇನ್ನು ಟೋಟಲ್ ಆಗಿರ್ತಕ್ಕಂಥ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ಇಲ್ಲಿ 30,307 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇದು ಒಂದು ದೊಡ್ಡ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥದ್ದು. ಇದು ಒಂದು ಶಾರ್ಟ್ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ಸೊ ಇದರ ಒಂದು ಫುಲ್ ನೋಟಿಫಿಕೇಶನ್ ನೆಕ್ಸ್ಟ್ ವೀಕಲ್ಲಿ ಬರುವಂಥ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ವೀಕ್ ಬಂದ ತಕ್ಷಣ ನಾನು ಇದರ ಒಂದು ಫುಲ್ ನೋಟಿಫಿಕೇಶನ್ನ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಇದರ ಒಂದು ಶಾರ್ಟ್ ನೋಟಿಫಿಕೇಶನ್ನ ಲಿಂಕನ್ನು ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಒಂದು ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಇವಾಗಲಿಂದಾನೇ ಈ ಒಂದು ಎಕ್ಸಾಮಿನೇಷನ್ಗೆ ಒಂದು ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರ್ತಕ್ಕಂಥ ಮೋರ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫೈ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ.